ವಾಣಿಜ್ಯ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಏಜಿಸ್ ಲಾಜಿಸ್ಟಿಕ್ ವತಿಯಿಂದ ಮುಂದಿನ 3 ವರ್ಷಗಳಲ್ಲಿ ರಾಷ್ಟ್ರದಾದ್ಯಂತ 300 ಆಟೋ ಎಲ್ಪಿಜಿ ಸ್ಟೇಷನ್ಗಳ ಜಾಲವನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದು ಸಂಸ್ಥೆ ನಿರ್ದೇಶಕ ಎಸ್.ಕೆ. ಹಜ್ರಾ ಹೇಳಿದ್ದಾರೆ. ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರ, ಗುಜರಾತ್, ಗೋವಾ, ಕರ್ನಾಟಕ, ರಾಜಸ್ಥಾನ, ಆಂಧ್ರಪ್ರದೇಶ, ಮಧ್ಯಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಮುಖ್ಯ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. ಮುಂಬಯಿಯ ಟ್ರಾಂಬೆಯಲ್ಲಿರುವ 20,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ರೆಫ್ರಿಜರೇಟೆಡ್ ಗ್ಯಾಸ್ ಟರ್ಮಿನಲ್ ಮೂಲಕ ಪಶ್ಚಿಮ ವಲಯದ ಹಲವಾರು ಗ್ರಾಹಕರಿಗೆ ಎಲ್ಪಿಜಿ ಮತ್ತು ಪ್ರೊಪೇನ್ ಅನಿಲಗಳ ಆಮದು, ಮಾರುಕಟ್ಟೆ, ವ್ಯವಹಾರ, ವಿತರಣಾ ಕಾರ್ಯನಿರ್ವಹಿಸಲಾಗುತ್ತಿದೆ ಹೇಳಿದರು. ಸಂಸ್ಥೆಯ ಒಟ್ಟು 2,50,000 ಮೆಟ್ರಿಕ್ ಟನ್ ಅನಿಲದ ವಾರ್ಷಿಕ ವಹಿವಾಟು ನಿರ್ವಹಿಸಲಿದ್ದು, ಪ್ರಸ್ತುತ ಮಹಾರಾಷ್ಟ್ರದಲ್ಲಿ 10, ಗುಜರಾತ್ನಲ್ಲಿ 12 ಹಾಗೂ ಕರ್ನಾಟಕದಲ್ಲಿ 3 ಸ್ಟೇಷನ್ಗಳನ್ನು ಹೊಂದಿದೆ ಎಂದರು. In Bombay we have now 2 major sites where we close to 2,40,000 kiloliter of 2,40,000 ton storage capacity for petroleum, oil, gas, oil and chemicals, and 20,000 tons for LPG. And there we have been allotted additional land in future maybe. Right now, of course, we are concentrating on south and west because this scope is so much. We like to concentrate and give the service instead of expanding too much. ಈ ಸಂಸ್ಥೆಯ ಮಾರ್ಕೆಟಿಂಗ್ ವಿಭಾಗದ ಉಪಾಧ್ಯಕ್ಷ ಎಸ್.ಒ. ಮಲ್ಹೋತ್ರಾ, ಉದ್ಯಾವರ ಓಜಿ ಆಟೋಗ್ಯಾಸ್ ಸಂಸ್ಥೆಯ ರಾಮರಾಯ ಕಾಮತ್, ನಿರಂಜನ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಂದ್ರಾಳಿಯ ಎಕ್ಫೈ ಕಾಲೇಜಿನ ಆಶ್ರಯದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ರಾಜ್ಯ ಮಟ್ಟದ ಮ್ಯಾನೇಜ್ಮೆಂಟ್ ಫೆಸ್ಟ್ ವರ್ಚಸ್ಸು 2007ರ ಅಂಗವಾಗಿ ಶುಕ್ರವಾರ ಸಂಜೆ ಧೂಮ್ ಮಚಾಲೆ ನೃತ್ಯ ಸ್ಪರ್ಧೆ ಜರುಗಿತು. ರಾಜ್ಯ ಮಟ್ಟದ ಮ್ಯಾನೇಜ್ಮೆಂಟ್ ಫೆಸ್ಟ್ ವರ್ಚಸ್ಸು 2007ರ ಅಂಗವಾಗಿ ಧೂಮ್ ಮಚಾಲೆ ನೃತ್ಯ ಸ್ಪರ್ಧೆ ಜರುಗಿತು. ವಿವಿಧ ವಿಭಾಗದಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಹಲವಾರು ನೃತ್ಯ ತಂಡಗಳು ತಮ್ಮ ಪ್ರದರ್ಶನವನ್ನು ನೀಡಿದರು. ಮಕ್ಕಳ ವಿಭಾಗ, ಸೀನಿಯರ್ ವಿಭಾಗದಲ್ಲಿ ಹಲವಾರು ತಂಡಗಳು ಭಾಗವಹಿಸಿದವು. ಆರ್ಟಿಸ್ಟ್ ಫಾರಂನ ಕಾರ್ಯದರ್ಶಿ ಸಕು ಪಾಂಗಳ ರಚಿಸಿದ ತೈಲ ಮಾಧ್ಯಮದ ಕಲಾಕೃತಿಗಳ ಕಲಾ ಪ್ರದರ್ಶನ ಡಿಸೆಂಬರ್ 23ರಂದು ಅಲಂಕಾರ್ ಥಿಯೇಟರ್ನ ಹಿಂಬದಿಯ ಗ್ಯಾಲರಿ ದೃಷ್ಟಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಆರ್ಟಿಸ್ಟ್ ಫಾರಂನ ಅಧ್ಯಕ್ಷ ರಮೇಶ್ ರಾವ್ ತಿಳಿಸಿದ್ದಾರೆ. ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 23ರಂದು 10:30ಕ್ಕೆ ಕಲಾ ಪ್ರದರ್ಶನವನ್ನು ಡಾಕ್ಟರ್ ಕೆ. ಪ್ರಭಾಕರ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಎಂದರು. ಹೆಸರಾಂತ ಸಾಹಿತಿ ಶ್ರೀ ರಾಮದಾಸ ಮತ್ತು ಕುಂದಾಪುರ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಜು ದೇವಾಡಿಗ ಮುಖ್ಯ ಅತಿಥಿಗಳಾಗಿರ್ತಾರೆ. ಆರ್ಟಿಸ್ಟ್ ಫೋರಂನ ಅಧ್ಯಕ್ಷರಾದ ರಮೇಶ್ ರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಕಲಾ ವಿದ್ಯಾರ್ಥಿಗಳಿಗೆ ಇದನ್ನು ಪೂರೈಸಬೇಕು ಎಂಬ ಈ ಉದ್ದೇಶದಿಂದ ಈ ಕಲಾ ಪ್ರದರ್ಶನವನ್ನು ಅವರು ಮಾಡಿ ಇದರಲ್ಲಿ ಬರುವಂಥ ಕಲಾಕೃತಿಗಳ ಮಾರಾಟದಲ್ಲಿ ಬಂದ ಹಣವನ್ನು ಡೊನೇಟ್ ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಇದನ್ನೆಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹಿಸಿ ಪತ್ರಿಕೋದ್ಯಮದವರು. ಕಲಾ ಪ್ರದರ್ಶನ ಡಿಸೆಂಬರ್ 23ರಿಂದ 25ರ ತನಕ ಪ್ರದರ್ಶನಗೊಳ್ಳಲಿದೆ. ಈ ಕಲಾಕೃತಿಯ ಪ್ರದರ್ಶನದ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಡಿಕ್ಷನರಿಯನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಡ್ಪಾಡಿಯ ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಳದ ವಾರ್ಷಿಕ ಮಹೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕಾಳಹಸ್ತೇಂದ್ರ ಶ್ರೀಪಾದರು ಆಶೀರ್ವಚನವನ್ನು ನೀಡಿದರು. ವಿಶ್ವ ಮಾನವನ ನಂಬಿಕೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆ ಮೇಲೆ ನಿಂತಿದೆ.
ದೇವರ ಬಗೆಗಿನ ಕಲ್ಪನೆಯು ಮಾನವನ ಅಸ್ತಿತ್ವದ ಅಡಿಗಲ್ಲಾಗಿದೆ ಎಂದರು. ಈ ಜಗತ್ತಿಗೆ ಒಬ್ಬ ಸೂರ್ಯ ಇದ್ದಾನೆ, ಬಾನಲ್ಲಿ ಒಬ್ಬ ಭಾಸ್ಕರ, ನಮ್ಮ ಸಮಾಜ ಒಬ್ಬ ಭಾಸ್ಕರ ಇದ್ದಾರೆ. ಅವರ್ಯಾರು ಹೇಳಿದ್ರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಭಾಸ್ಕರಾಚಾರ್ಯರು. ಅವರು ಭಾಸ್ಕರಾಚಾರ್ಯರ ತಕ್ಷಣ ನನಗೆ ನನ್ನ ಸ್ಮೃತಿ ಮಹಾಭಾರತಕ್ಕೆ ಹೋದರು. ಮಹಾಭಾರತದ ಕಥೆಗಳನ್ನೆಲ್ಲ ಒಂದು ಸಾರಿ ನೆನಪಿಗೆ ಬರ್ತದೆ. ಮಹಾಭಾರತವಿರುವ ದಾನಶೂರ ಮೈಸೂರು ಇದೆಲ್ಲ ಗೊತ್ತಿರೋ ವಿಷಯ. ಅವರು ದಾನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರ ದಾನದ ಉತ್ಕೃಷ್ಟತೆಯನ್ನು ತಿಳಿಸುವ ಕಥೆ ಒಮ್ಮೆ ಧರ್ಮರಾಜ ಹೇಳಿದಂತೆ, ನಾನು ಇಷ್ಟೆಲ್ಲ ದಾನ ಮಾಡ್ತೇನೆ, ನನಗಿಂತ ದಾನ ಮಾಡೋದು ಯಾರು ಇದ್ದಾರೆ ಶ್ರೇಷ್ಠ. ಈ ಸಂದರ್ಭದಲ್ಲಿ ಅಂಬಲ್ಪಾಡಿ ದೇವಳದ ಧರ್ಮದರ್ಶಿ ನಿಡಂಬೂರು ಬೀಡು ವಿಜಯ ಬಳ್ಳಾಲ್ ಉಪಸ್ಥಿತರಿದ್ದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ಜರುಗಿದವು. ಇಲ್ಲಿಗೆ ಸುದ್ದಿ ಸಮಾಚಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು. ಪ್ರಾದೇಶಿಕ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಈ ಚಾನಲ್.